ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ರೊಚ್ಚಿಗೆದ್ದಂಥ ಸಿದ್ದರಾಮಯ್ಯನವರ ಆಪ್ತ ಕಾಂಗ್ರೆಸ್ ಸೋಲಿಸೋಕೆ 2 ನಿಮಿಷದ ಪಣ ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಇಲ್ಲಿಯ ತನಕ 3 ವರ್ಷದಿಂದ ತಣ್ಣಗಿದ್ದಂಥ ಅಸಮಾಧಾನ ಒಂದೊಂದೇ ಬುಗಿಲು ಹೇಳುತ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರು ರಿಜೈನ್ ಮಾಡ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು 2 ತಿಂಗಳ ಹಿಂದೆ ಇದೇ ಕೆ.ಎನ್. ರಾಜಣ್ಣನವರನ್ನ ಕ್ಯಾಬಿನೆಟ್ನಿಂದ ಸ್ಯಾಕ್ ಮಾಡಲಾಯಿತು, ಅವರನ್ನು ಕಿತ್ತು ಬಿಸಾಡಲಾಯಿತು. ಜೊತೆಗೆ ದಾವಣಗೆರೆಯ ಒಂದು ಉಪಚುನಾವಣೆಯಲ್ಲೂ ಕೂಡ ಅಲ್ಪಸಂಖ್ಯಾತ ಮುಖಂಡರವರ ಒಂದು ಹುದ್ದೆಯಿಂದ ವಜಾಗೊಳಿಸಲಾಯಿತು. ಜಬ್ಬರ್ ಅವರನ್ನು ವಜಾಗೊಳಿಸಲಾಯಿತು, ಸಲೀಂ ಅಹಮದ್ ಅವರನ್ನು ಕೂಡ ವಜಾಗೊಳಿಸಲಾಯಿತು. ಹೀಗಾಗಿ ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣವನ್ನು ಪಡ್ಕೋತಾರೆ, ಸಿದ್ದರಾಮಯ್ಯನವರು ಕೆಳಗಿಳಿತಾರೆ ಅನ್ನುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಒಬ್ಬೊಬ್ಬರೇ ರೊಚ್ಚಿಗೀಳಲಿಕ್ಕೆ ಶುರು ಮಾಡಿದರು. ಮತ್ತು ಅದು ಬಹಿರಂಗ ಕೂಡ ಆಯಿತು. ಕೆ.ಎನ್. ರಾಜಣ್ಣ ಆಗಿರ್ಬೋದು, ಜಬ್ಬರ್ ಆಗಿರ್ಬೋದು, ಸಲೀಂ ಅಹಮದ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಂ.ಬಿ. ಪಾಟೀಲ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಪಕ್ಕ ಅಪ್ಪಟ ಸಿದ್ದರಾಮಯ್ಯನವರ ಶಿಷ್ಯಂದಿರು. ಆದರೆ ಎಲ್ಲೋ ಒಂದು ಕಡೆ ಕ್ಯಾಬಿನೆಟ್ ಆದ ನಂತರ ಕೆಲವೊಂದು ಗೊಂದಲ ಆಯಿತು. ಮುನಿಯಪ್ಪನವ್ರ ಗೊಂದಲ, ಕೆ.ಜಿ. ಜಾರ್ಜ್ ಅವ್ರ ಗೊಂದಲ, ಅಥವಾ ರಾಮಲಿಂಗಾರೆಡ್ಡಿ ಅವರ ಗೊಂದಲ ಎಲ್ಲವೂ ಆಯಿತು. ಆದರೆ ಇದೀಗ ಮತ್ತೊಮ್ಮೆ ಒಂದು ಗೊಂದಲ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಅವ್ರು ಯಾರೂ ಅಲ್ಲ, ಇದೇ ಸಿದ್ದರಾಮಯ್ಯನವರ ಆಪ್ತರು. ಸಿದ್ದರಾಮಯ್ಯನವರ ಆಪ್ತರು ಏನೇ ಹೇಳಿದ್ರು ಕೂಡ ಅದು ಡಿ.ಕೆ. ಶಿ ವಿರುದ್ಧವಾಗಿ ಮಾತಾಡಿದ್ರ ಅಥವಾ ಅದರ ಹಿನ್ನೆಲೆ ಏನು ಎನ್ನುವುದೇ ಕೂಡ ಚರ್ಚೆ ಆಗುತ್ತೆ. ಈ ಪ್ರಕರಣ ಏನಾಯಿತು, ಯಾಕೆ ಈ ವಿಡಿಯೋ ವೈರಲ್ ಆಗ್ತಿದೆ, ಅದರ ಹಿನ್ನೆಲೆ ಏನು ಎಲ್ಲವನ್ನ ನೋಡ್ತಾ ಹೋದರೆ ಕಾಂಗ್ರೆಸ್ ಸೋಲಿಸೋಕೆ ಒಬ್ಬ ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡನೇ ಪಣ ತೊಟ್ಬಿಟ್ರ, ಅಥವಾ ಆ ಹೇಳಿಕೆ ಹಿಂದಿನ ಅಚ್ಚರಿಯ ವಿಷಯವೇನು, ಅಥವಾ ಆ ಹೇಳಿಕೆ ಕಾರಣವಾದಂಥ ಪ್ರಮುಖ ವಿಷಯವೇ ಏನು ಎನ್ನುವುದನ್ನು ನೋಡ್ತಾ ಹೋದರೆ ಇದೇ ಗಂಗಾವತಿಯ 2 ಬಾರಿಯ MLA ಆಗಿರುವಂಥ ಅಲ್ಪಸಂಖ್ಯಾತ ಮುಖಂಡರಾಗಿರುವಂಥ ಅಥವಾ ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ಸೀನಿಯರ್ ಲೀಡರ್ ಆಗಿರುವಂಥ ಇಕ್ಬಾಲ್ ಅನ್ಸಾರಿ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್. ಇಕ್ಬಾಲ್ ಅನ್ಸಾರಿ ಅಭಿಮಾನಿಗಳ ಬಳಗ ಏರ್ಪಡಿಸಿದಂಥ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಆದಂಥ ಅಥವಾ ಇವತ್ತು ಬೆಳಗ್ಗೆ ಆದಂಥ ಒಂದು ಕಾರ್ಯಕ್ರಮದಲ್ಲಿ ಇಕ್ಬಾಲ್ ಅನ್ಸಾರಿ ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಇದೀಗ ಎಲ್ಲ ಕಡೆ ವೈರಲ್ ಆಗ್ತಿದೆ. ಅಷ್ಟಕ್ಕೂ ಆ ಸ್ಟೇಟ್ಮೆಂಟ್ ಏನು ಎನ್ನುವುದಕ್ಕೂ ಮೊದಲು ಇಕ್ಬಾಲ್ ಅನ್ಸಾರಿ ಅವರ ಪೊಲಿಟಿಕಲ್ ಕರಿಯರ್ ಏನಿತ್ತು ಅನ್ನೋದು ನೋಡ್ತಾ ಇದ್ರೆ 2004ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು JDSನಿಂದ ಸ್ಪರ್ಧಿಸಿ ವಿಧಾನಸಭೆಗೆ ಹೋಗ್ತಾರೆ. ಜೊತೆಗೆ 2006ರಲ್ಲಿ ಅವರು ಕೊಯ್ಲೇಷನ್ ಗೌರ್ಮೆಂಟ್ ಬಿಟ್ವೀನ್ JDS ಮತ್ತು ಯಡಿಯೂರಪ್ಪನವರ ಒಂದು BJPಯ ನಡುವೆ ಕೊಯ್ಲೇಷನ್ ಗೌರ್ಮೆಂಟಲ್ಲಿ ಅವರು ವೈದ್ಯಕೀಯ ಸಚಿವರಾಗಿ ಕೂಡ ಕೆಲಸ ಮಾಡ್ತಾರೆ. ಅದಾದ ನಂತರ ಅವರು 2010ಕ್ಕೆ ಒಂದೊಮ್ಮೆ ಅವರು ಕಾಂಗ್ರೆಸ್ ಸೇರ್ಪಡೆಯಾಗುವಂಥ ವಿಚಾರ ಆಗುತ್ತೆ. ಆದರೂ ಕೂಡ ಅಲ್ಲೊಂದು ಗೊಂದಲ ಆದರೆ ಅವರನ್ನು ಸೇರಿಸಿಕೊಳ್ಳಬೇಕು ಅನ್ನುವಂಥ ಒಂದು ಸ್ಪಷ್ಟತೆ ಇರಲ್ಲ. ಹಾಗಾಗಿ 2013ರಲ್ಲಿ JDSನ ಟಿಕೆಟ್ ಪಡ್ಕೊಂಡು ಅದೇ ಗಂಗಾವತಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ. ಹೀಗಾಗಿ ಅಲ್ಲೂ ಕೂಡ ಗೆಲ್ತಾರೆ JDS ಟಿಕೆಟ್ನಿಂದ. ಹೀಗಾಗಿ ಅವರು 2004 ಮತ್ತು 2013ರಲ್ಲಿ 2 ಬಾರಿ MLA ಆಗಿದ್ದರು. ಆ 2 ಬಾರಿ MLA ಆಗಿದ್ದು ಕೂಡ ಅವರು JDS ಟಿಕೆಟ್ನಿಂದ. ಅದಾದ ನಂತರ ಅಧಿಕೃತವಾಗಿ 2018ಕ್ಕೆ ಅವರು ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗ್ತಾರೆ. ಕಾಂಗ್ರೆಸ್ ಸೇರ್ಪಡೆಯಾದಾಗ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ. ಆದರೆ 2018ರಲ್ಲಿ ಪರಣ್ಣ ಮುನ್ವಳ್ಳಿ ಎನ್ನುವಂಥ BJPಯ ಕ್ಯಾಂಡಿಡೇಟ್ನಿಂದ ಸೋಲನ್ನು ಅನುಭವಿಸ್ತಾರೆ. ಆದರೆ ಅದಾದ ನಂತರ ಮತ್ತೆ 2023ರಲ್ಲಿ ಕಾಂಗ್ರೆಸ್ ಟಿಕೆಟ್ನಿಂದ ಸ್ಪರ್ಧೆ ಮಾಡ್ತಾರೆ. ಆದರೆ ದ ಬಿಗ್ ನೇಮ್ ಜನಾರ್ದನ್ ರೆಡ್ಡಿ ಅವರ ಒಂದು ಜನಪ್ರಿಯತೆ, ಪ್ರಚಾರ ಅಥವಾ ಬೇರೆ ಬೇರೆ ಒಂದು ನಡೆಯಿಂದ ಅವರು ಸೋಲನ್ನು ಅನುಭವಿಸಬೇಕಾಗತ್ತೆ. ಇದು ಇದೀಗ ಮಹತ್ವವನ್ನು ಪಡ್ಕೊಂಡಿದೆ. ನೋಡಿ, ಇಕ್ಬಾಲ್ ಅನ್ಸಾರಿ ಅವರಿಗೆ ಕಾಂಗ್ರೆಸ್ ಬಂದು 2 ಸಾರಿ ಟಿಕೆಟ್ ಕೊಟ್ಟರಲ್ಲ, ಆ ಟಿಕೆಟ್ ಕೊಟ್ಟಾಗಲೂ ಸೋತಿದ್ದ ಒಂದು ಘಟನೆ ಇದೆಯಲ್ಲ, ಆ ಘಟನೆಯಿಂದ ಕಾಂಗ್ರೆಸ್ನ ಆಂತರಿಕ ಭಿನ್ನಮತ ಜೋರಾಗಿದೆ. 2 ಸಲ ಟಿಕೆಟ್ ಕೊಟ್ಟಾಗಿದೆ, 3ನೇ ಸಲ ಟಿಕೆಟ್ ಕೊಡಬಾರದು ಎನ್ನುವಂಥ ದೃಷ್ಟಿಯಲ್ಲಿ ಅವರ ಮೇಲೆ ಒಂದು ಗುಮಾನೆಯನ್ನು ಎಬ್ಬಿಸ್ತಾ ಇದ್ದಾರೆ. ಅದೇನೆಂದರೆ ಇಕ್ಬಾಲ್ ಅನ್ಸಾರಿ ಅವರಿಗೆ ಮುಂದಿನ ಸಲ ಟಿಕೆಟ್ ಸಿಗಲ್ಲ, ಇಕ್ಬಾಲ್ ಅನ್ಸಾರಿ ಅವರು JDSಗೆ ಹೋಗ್ತಾರೆ, ಇಲ್ಲ ಅಂದರೆ JDSನಿಂದ ಅಥವಾ ಕಾಂಗ್ರೆಸ್ಗೆ BJPಗೆ ಹೋಗ್ಬಿಡ್ತಾರೆ. ಆದರೆ BJPಯಲ್ಲಿ ಸದ್ಯ ಅವರಿಗೆ ಟಿಕೆಟ್ ಸಿಗೋದು ಕಷ್ಟ. ಯಾಕಂದರೆ ಅಲ್ಲಿ ಗಂಗಾವತಿಯ ಜನಪ್ರಿಯ MLA ಆಗಿ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಅಥವಾ ಜನಾರ್ದನ್ ರೆಡ್ಡಿ ಅವರು ಏನಾದರೂ ಕೊಪ್ಪಳ ಅಂದರೆ ಗಂಗಾವತಿಯನ್ನು ಬಿಟ್ಟು ಏನಾದರೂ ಬಳ್ಳಾರಿಗೆ ಹೋದರೆ ಸಿಗ್ಬೋದೇ ಹೊರತು ಅವರು ಅಲ್ಲಿ ಹೋಗಲ್ಲ. ಗಂಗಾವತಿಯಲ್ಲಿ MLA ಆಗಿದ್ದರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಹೀಗಾಗಿ ಅವರು JDS ಹೋಗಬಹುದು ಎನ್ನುವಂಥ ಗುಮಾನಿಯನ್ನು ಎಬ್ಬಿಸ್ತಾ ಇದ್ದಾರೆ. ಇದರಿಂದ ರೊಚ್ಚಿಗೆದ್ದಂತ ನೋಡಿ, ಈ ಗುಮಾನಿ ಎಬ್ಸ್ಲಿಕ್ಕೆ ಕಾರಣ ಅಂದರೆ 2 ಬಾರಿ ಟಿಕೆಟ್ ಕೊಟ್ಟಾಗಿದೆ, ಗೆದ್ದಿಲ್ಲ. ಇನ್ನಾದರೂ ಕೂಡ ಅವರನ್ನು ತಪ್ಪಿಸಿ ನಮಗೆ ಬೇರೆಯವರಿಗೆ ಕಾರ್ಯಕರ್ತರಿಗೆ ಕೊಡಿ ಎನ್ನುವಂಥ ಬೇರೆ ಬೇರೆ ಮುಖಂಡರು, ಕಾಂಗ್ರೆಸ್ನ ಬೇರೆ ಬೇರೆ ಮುಖಂಡರು ಇದ್ದಾರಲ್ಲ, ಅವರು ಒಂದು ಸೃಷ್ಟಿಸಿದ ಗುಮಾನಿ ಇಂದ ರೊಚ್ಚಿಗೆದ್ದಂಥ ಇದೇ ಇಕ್ಬಾಲ್ ಅನ್ಸಾರಿ ಅವರು ಒಂದು 5-6 ನಿಮಿಷ ಮಾತಾಡಿದರೆ ಮಾತೆಲ್ಲವೂ ಕೂಡ
ಒಂದು ರಾಜಕೀಯದಲ್ಲಿ ಏನೇನಾಗುತ್ತೆ ಎಲ್ಲದರ ಸ್ಪಷ್ಟತೆ ಹೇಳುವಂತಿತ್ತು. ಇಕ್ಬಾಲ್ ಅನ್ಸಾರಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾನು JDS ಹೋಗ್ತೇನಂತೆ, ನಾನು ಕಾಂಗ್ರೆಸ್ BJP ಹೋಗ್ತಾನೆ ಅನ್ನುವಂಥ ಸುಳ್ಳು ಸುದ್ದಿಯನ್ನು ಹರಡ್ತಾ ಇದ್ದಾರೆ. ನಾನು ಯಾವಾಗಾದ್ರೂ ಹೇಳಿದ್ನ ಈ ಹಿಂದೆ JDSನಲ್ಲಿ ಇರುವ ತನಕ ಕೂಡ ನಾನು JDSನಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೆ, ಯಾವತ್ತೂ ಕೂಡ ಪಕ್ಷ ವಿರೋಧಿ ಹೇಳಿಕೆಯನ್ನು ಮಾಡಿಲ್ಲ, ಜೊತೆಗೆ ಪಕ್ಷ ವಿರೋಧ ಚಟಿಕೆಯನ್ನು ಮಾಡಿಲ್ಲ. ಆದರೆ ಕೆಲವೊಂದು ಕಾರಣದಿಂದಾಗಿ ನಾನು JDSನಿಂದ ಕಾಂಗ್ರೆಸ್ ಬಂದಾಗಲೂ ಕೂಡ ಕಾಂಗ್ರೆಸ್ನಲ್ಲಿ ನಿಯತ್ತಾಗಿದ್ದೇನೆ, 2 ಬಾರಿ ಟಿಕೆಟ್ ಕೊಟ್ಟಿದ್ದೆ, 2 ಬಾರಿ ಸೋಲನ್ನು ಅನುಭವಿಸ್ತೇನೆ, ಈಗಲೂ ಕೂಡ ಕಾಂಗ್ರೆಸ್ನಲ್ಲಿದ್ದೇನೆ ಮತ್ತು ಕಾಂಗ್ರೆಸ್ನ ಜೊತೆಗಿದ್ದೇನೆ, ಕಾಂಗ್ರೆಸ್ನ ಸಿದ್ಧಾಂತದ ಜೊತೆಗಿದ್ದೇನೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಮುಂದುವರೆದು ಹೇಳ್ತಾರೆ, ನನ್ನ ವಿರುದ್ಧ ಷಡ್ಯಂತರವನ್ನು ಮಾಡಿದ್ರು. 2018 ಆಗಿರ್ಬೋದು ಅಥವಾ 2023 ಆಗಿರ್ಬೋದು, ನನ್ನ ಸೋಲಿಗೆ ಜನರ ಕಾರಣ ಅಲ್ಲ, ಜನರಲ್ಲಿ ಕೆಟ್ಟ ವಿಷಯವನ್ನು ಹೇಳಿ ನನ್ನನ್ನು ಸೋಲಿಗೆ ಕಾರಣರಾದಂಥವ್ರು ಇದೇ ಕೊಪ್ಪಳ ಜಿಲ್ಲೆಯ ಬೇರೆ ಬೇರೆ ಮುಖಂಡರು. ಅವರು ನನ್ನನ್ನು ಸೋಲಿಸಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಜಯವನ್ನು ಸಾಧಿಸಿದ್ರು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನಾನೇನಾದರೂ ಮನಸ್ಸು ಮಾಡಿದರೆ ಆ ವ್ಯಕ್ತಿಗಳನ್ನ ಸೋಲಿಸ್ಬೋದು, ಕಾಂಗ್ರೆಸ್ನ ಈ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ ವ್ಯಕ್ತಿಗಳನ್ನ ಸೋಲಿಸಬಹುದು. ಆದರೆ ನಾನು ಹಾಗೆ ಮಾಡಲ್ಲ. ನಿಮಗೆಲ್ಲ ಗೊತ್ತಿದೆ, ಪ್ರತಿ ಶುಕ್ರವಾರ ಮಸೀದಿಯಲ್ಲಿ ನಮಾಜ್ ನಡೆಯುತ್ತೆ. ಆ ನಮಾಜ್ ವೇಳೆಗೆ ಒಂದು ಕರೆಯನ್ನು ಕೊಟ್ಟಿದ್ರೆ, ಒಂದು 2 ನಿಮಿಷದ ಒಂದು ಪತ್ರವನ್ನು ಬರೆದಿದ್ರೆ ಮಸೀದಿಗಳಿಗೆ, ಇಂತಿಂಥ ಲೀಡರ್ಗಳನ್ನ ಸೋಲಿಸಿ ಅನ್ನುವಂಥ ಪತ್ರ ಬರಲಿಕ್ಕೆ ನನಗೆ 2 ನಿಮಿಷ ಸಾಕು. ಆ 2 ನಿಮಿಷದಲ್ಲಿ ನಾನು ಪತ್ರವನ್ನು ಬರೆದು ಮಸೀದಿಗಳನ್ನ ಬೇಡ್ಕೊಂಡ್ರೆ, ಮನವಿ ಮಾಡಿಕೊಂಡ್ರೆ, ಆಯಾ ತಾಲೂಕಿನಲ್ಲಿ ಈಗ MLAಗಳಾಗಿ ಗೆದ್ದಿದ್ದಾರಲ್ಲ ಅಥವಾ ನಮ್ಮ ಕಾಂಗ್ರೆಸ್ ಮುಖಂಡರಿದ್ದಾರಲ್ಲ, ಅವರೆಲ್ಲರೂ ಕೂಡ ಗೆದ್ದಿದ್ದು ಮುಸ್ಲಿಂ ಮತಗಳಿಂದಲೇ. ನಮ್ಮ ಮುಸ್ಲಿಂ ಮತಗಳು ಅಥವಾ ನಮ್ಮ ಮಸೀದಿಗಳಿಗೆ ಎಚ್ಚರಿಕೆ ಕೊಟ್ಟು ಅಥವಾ ಮನವಿಯನ್ನು ಮಾಡಿಕೊಂಡು, ನಮ್ಮ ಮತಗಳು ಯಾರಿಗೂ ಕೂಡ ಕಾಂಗ್ರೆಸ್ ಹಾಕಬಾರ್ದು, ಅವರನ್ನು ಸೋಲಿಸಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡ್ರೆ ಈ ಎಲ್ಲ ಮುಖಂಡರು ಸೋತು ಸುಣ್ಣವಾಗಿ ಮನೇಲಿ ಕೂರ್ತಾ ಇದ್ರು. ಆದರೆ ನಾನು ಹಾಗೆ ಮಾಡಲಿಲ್ಲ. ನನಗೆ 2 ನಿಮಿಷ ಅಷ್ಟೇ ಸಾಕಿತ್ತು ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ. ಆದರೆ ನಾನು ಹಾಗೆ ಮಾಡಲಿಲ್ಲ. ಯಾಕಂದರೆ ನಾನು ಸಿದ್ದರಾಮಯ್ಯನವ್ರನ್ನ ನಂಬಿ, ಸಿದ್ಧಾಂತವನ್ನು ನಂಬಿ ಬಂದಂಥವನು. ನಾನು ಯಾವತ್ತೂ ಕೂಡ ಇಂಥ ಪಕ್ಷದ್ರೋಹ ಕೆಲಸ ಮಾಡಲ್ಲ ಅಥವಾ ಸಿದ್ಧಾಂತ ವಿರೋಧಿ ಕೆಲಸ ಮಾಡಲ್ಲ. ಹೀಗಾಗಿ ನನಗೆ ಕೇವಲ 2 ನಿಮಿಷ ಸಾಕಾಗಿತ್ತು ಕಾಂಗ್ರೆಸ್ನ ಇಂಥ ಕೆಟ್ಟ ವ್ಯಕ್ತಿಗಳನ್ನ ಸೋಲಿಸಲಿಕ್ಕೆ. JDSಗೆ ಹೋಗ್ತಾ ಇದ್ದಾರೆ, ಇಕ್ಬಾಲ್ ಸಾಬ್ರು ಮುಂದೆ BJPಗೆ ಹೋಗ್ತಾ ಇದ್ದಾರೆ, ಏನ್ ಬೇಕಾದ್ರೂ ಜನ ಎಬ್ಬಿಸ್ತಾರೆ. ಆದರೆ ಜನ ಗಾಳಿ ಸುದ್ದಿ ಮನೆಗೆ ತಗೊಂಡು ಹೋದ್ರೆ ಅವನಷ್ಟು ಹುಚ್ಚ ಯಾರೇ. ಗಾಳಿ ಸುದ್ದಿ ಮಾತ್ರ ತಗೋಬಾರ್ದು. ಸತ್ಯತೆ ಏನಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ನಾನು ಕಾಂಗ್ರೆಸ್ನಲ್ಲಿ ಇದ್ದೀನಿ, ನನ್ನ ಬಗ್ಗೆ ಮಾತನಾಡಿ ಆಟೋಮೆಟಿಕ್ ಆಗಿ ನಮ್ಮ ಕಾಂಗ್ರೆಸ್ ನಾಯಕರು ಕೇಳ್ಬಿಟ್ಟು ನಾನು ಹೊರಗ್ ತಪ್ಪುವಂತೆ ಮಾಡಿ, ನನ್ನ ಬಗ್ಗೆ ಅನುಮಾನ ಮಾಡಿ, ನನ್ಗೆ ಏನು ಕೆಲಸ ಆಗಲಾರ್ದಂಗೆ ನಮ್ ಜನನೇ ಮಾಡಿದ್ರೆ, ನಾನು ಎಲ್ಲಾದ್ರೂ ಏನಾದ್ರೂ ಹೇಳಿದ್ನ ಯಾರಿಗಾದ್ರೂ, ನಾನು ಈ ಪಕ್ಷ ಬಿಟ್ಟು ಇಂಥ ಕಡೆ ಹೋಗ್ತೀನಿ ಅಂತ ಕಡೆ ಹೋಗ್ತೇನೆ, ನನ್ನ ಯೋಜನೆ ಹಿಂಗದ ಅಂತ ಹೇಳಿದ್ದೇನೆ. ನಾನು ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನ ನಂಬಿಕೊಂಡು ಕಾಂಗ್ರೆಸ್ಗೆ ಬಂದಿದೆ. ಆಯ್ತಾ, 2 ಸಲ ನನ್ಗೆ ಟಿಕೆಟ್ ಕೊಟ್ರು. 2 ಸರಿ ಸಹಿತ ಕಾಂಗ್ರೆಸ್ ನಲ್ಲಿ ಕೊಪ್ಪಳದಲ್ಲಿ, ಕನಕಗಿರಿಯಲ್ಲಿ, ಯಲಬುರ್ಗದಲ್ಲಿ ಇರ್ತಕ್ಕಂಥವ್ರೆ ನನಗೆ ಸೋಲಿಸಿದ್ರು. ಆಯ್ತು, ನೋಡ್ದೆ. ಅವರಿಗೆ ಸೋಲಿಸಲಿಕ್ಕೆ ನನಗೆ 2 ನಿಮಿಷ ಅಲ್ಲ, 2 ಸೆಕೆಂಡ್ ಸಾಕು. ಯಾಕೆ ಅಂತ ಹೇಳಿದ್ರೆ, ಅವರವರ ಕ್ಷೇತ್ರದಲ್ಲಿ ಸಾವಿರಾರು ಗಟ್ಟಲೆ ಮುಸ್ಲಿಂ ಸಮಾಜದವರಿದ್ದಾರೆ. ಅವರಿಗೆ ಒಂದೇ ಒಂದು ಈ ನಮ್ಮ ಮಸೀದಿಗಳಲ್ಲಿ ಶುಕ್ರವಾರಕ್ಕೊಂದು ದಿವಸ ನಮಾಜ್ ನಡೀತದೆ. ಒಂದೇ ಒಂದು ಪತ್ರ ನಾನು ಬರೆದು, ಈ ವ್ಯಕ್ತಿ ನನಗೆ 2 ಸಲ ಸೋರಿಸಿದ್ದಾರೆ, ಇವರಿಗೆ ಮತ್ತೆ ನಿಮ್ಮ ಮತಗಳನ್ನು ಹಾಕಬೇಡಿ, ನಿಮ್ಗೆ ಯಾರು ಕೆಲಸ ಮಾಡ್ತಾರೆ, ನಿಮ್ಗೆ ಯಾರು ಅನುಕೂಲತೆ ಇದೆ ಅವ್ರಿಗೆ ಹಾಕಿ ಅಂದ್ಬಿಟ್ರೆ. ಆದರೆ ಒಂದೇ ಒಂದು ಮುಸ್ಲಿಂ ಅವ್ರಿಗೆ ಹೇಳಿದ್ದೆ, ತಂದು ತೋರಿಸ್ರಿ ನನಗೆ, ಯಾರಿಗಾದರೂ ನಾನು ಯಾವ ಪಕ್ಷದಲ್ಲಿ ಇದ್ದೀನಿ. ನಾನು ಸಿದ್ದರಾಮಯ್ಯನವ್ರನ್ನ ಸಿದ್ಧಾಂತವನ್ನು ನಂಬಿ ಕಾಂಗ್ರೆಸ್ಗೆ ಬಂದವನು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾನು ಸಿದ್ಧಾಂತ ವಿರೋಧ ಕೆಲಸ ಮಾಡಲ್ಲ. ಆದರೆ ನಾನು ಮನಸ್ಸು ಮಾಡಿದರೆ ಕೇವಲ 2 ನಿಮಿಷ ಸಾಕಾಗಿತ್ತು. ನಾನು ಮಸೀದಿಗಳಿಗೆ ಪತ್ರವನ್ನು ಬರೆದು ಇಂತಿಂಥ ವ್ಯಕ್ತಿಗಳನ್ನ ಸೋಲಿಸಿ ಅನ್ನುವಂಥ ಪತ್ರವನ್ನು ಬರೆದ್ರೆ ಕೇವಲ 2 ನಿಮಿಷದಲ್ಲಿ ಆ ಎಲ್ಲ ಮಸೀದಿಯ ಮುಖಂಡರು, ಎಲ್ಲ ಮಸೀದಿಯ ದೊಡ್ಡ ನಾಯಕರು ಒಂದು ನಿರ್ಣಯವನ್ನು ಕೈಗೊಂಡು ಇಂಥ ವ್ಯಕ್ತಿಗಳಿಗೆ ಸೋಲಿಸ್ತಾ ಇದ್ರು. ಆದರೆ ಪಕ್ಷ ದ್ರೋಹ ಮಾಡುವಂಥ ಕೆಲಸ ಮಾಡಿಲ್ಲ, ಇನ್ಮುಂದೂ ಕೂಡ ಮಾಡಲ್ಲ ಎನ್ನುವಂಥ ಮಾತನ್ನು ಹೇಳಿ ಅದೀಗ ದೊಡ್ಡ ಸದ್ದನ್ನು ಮಾಡ್ತಿದ್ದಾರೆ. ಅವರ ಹೇಳಿಕೆಯಲ್ಲಿ ಕಾಂಗ್ರೆಸ್ ಸೋಲಿಸೋಕೆ ಅಥವಾ ಇಂಥ ವ್ಯಕ್ತಿಗಳನ್ನ ಸೋಲಿಸೋಕೆ ಕೇವಲ 2 ನಿಮಿಷ ಸಾಕಾಗಿತ್ತು ಎನ್ನುವಂಥ ವರ್ಡ್ ಇದೆಯಲ್ಲ, ಅದು ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗ್ತದೆ. ನೋಡಬೇಕು ಕಾಂಗ್ರೆಸ್ ಹೈಕಮಾಂಡ್ನಿಂದ ಏನಾದರೂ ಪತ್ರ ಅಥವಾ ನೋಟಿಸ್ ಕೊಟ್ಟು ಸ್ಪಷ್ಟನೆಯನ್ನು ಕೇಳ್ತಾರೆ ಅಥವಾ DK ಶಿವಕುಮಾರ್ ಅವರೇನು ಮಾತಾಡ್ತಾರೆ, ಎಲ್ಲವೂ ಕೂಡ ಕಾದು ನೋಡಬೇಕು. ಆದರೆ ಒಂದೊಂದು ಸತ್ಯ, ಕೆಲವೊಂದು ಕ್ಷೇತ್ರಗಳಲ್ಲಿ ಸೋತಂಥ ವ್ಯಕ್ತಿಗಳು ಅಥವಾ 2 ಸಲ ಸೋತಂಥ ವ್ಯಕ್ತಿಗಳ ವಿರುದ್ಧವಾಗಿ ಅಲ್ಲಿ ಅಸಮಾಧಾನ ಭುಗಿಲೆದಿದೆ. ಮುಂದಿನ ಚುನಾವಣೆಯಲ್ಲಿ ಈ 2 ಸಲ ಸೋತಂಥ ಅಥವಾ ಕಳೆದ ಸಲ ಸೋತಂಥ ವ್ಯಕ್ತಿಗಳಿಗೆ ಮತ್ತೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಬಾರ್ದು ಮತ್ತು ಮುಂದಿನ ಬೇರೆ ವ್ಯಕ್ತಿಗಳಿಗೆ ಟಿಕೆಟ್ ಕೊಟ್ಟು ಕಾರ್ಯಕರ್ತರಿಗೆ ಸಪೋರ್ಟ್ ಮಾಡಬೇಕು. ಅಥವಾ ಪಕ್ಷಕ್ಕಾಗಿ ದುಡ್ದಂಥ ಪದೇ ಸೋಲುವಂಥ ವ್ಯಕ್ತಿಗಳಿಗೆ ಯಾಕೆ ನೀವು ಟಿಕೆಟ್ ಕೊಡ್ತೀರಿ ಎನ್ನುವಂಥ ಒಂದು
ಜೋರಾದ ಕೂಗು ಕೇಳಿ ಬರ್ತಾಯಿದೆ. ಅದು ಕೊಪ್ಪಳದಾಗಲಿ, ಗಂಗಾವತಿ ಆಗಲಿ ಅಥವಾ ಬೇರೆ ಬೇರೆ ಜಿಲ್ಲೆಯಲ್ಲಾಗಲಿ ಕೂಡ ಎಲ್ಲ ಕೂಡ ನಡೀತಾ ಇದೆ. ಆದರೆ ಈ ಒಳಗೆ ಇದ್ದಂಥ ಒಂದು ದುಗುಡ, ಒಳಗೆ ಇದ್ದಂಥ ಒಂದು ಆತಂಕ ಸ್ಫೋಟವಾಗಿ ಇದೀಗ ಕಾಂಗ್ರೆಸ್ನ ಒಂದು ಹೈಕಮಾಂಡ್ ತಲುಪುವಂತೆ ಮಾಡಿದಂಥ ಆಡಿಯೋ ಇದೆಯಲ್ಲ ಅಥವಾ ವಿಡಿಯೋ ಇದೆಯಲ್ಲ, ಅದು ಇದೀಗ ಎಲ್ಲೆಡೆ ಸದ್ದು ಮಾಡ್ತಿದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಮೊಟ್ಟ ಮೊದಲ ಬಾರಿಗೆ ಇಂಥ ಒಂದು ವಿಡಿಯೋ ವೈರಲ್ ಆಗ್ತಿದೆ. ನೋಡಬೇಕು ಇಕ್ಬಾಲ್ ಅನ್ಸಾರಿ ಅವ್ರ ವಿರುದ್ಧ ಹೈಕಮಾಂಡ್ ಏನಾದರೂ ಅಂದರೆ ಹೈಕಮಾಂಡ್ ಏನಾದರೂ ಕ್ರಮ ಕೈಗೊಳ್ಳುತ್ತಾ ಅಥವಾ ಸಾಕು ಸುಮ್ಮನೆ ಬಿಡಿ, ನೀವು ಕಾಂಗ್ರೆಸ್ನಲ್ಲಿರ್ತಿರೋ, JDSನಲ್ಲಿರ್ತಿರೋ ಅಥವಾ BJPಗೆ ಹೋಗ್ತಿರೋ ಅದು ಬೇರೆ ಪ್ರಶ್ನೆ. ಆದರೆ ಮುಂದಿನ ಸಲ ನಿಮಗೆ ಟಿಕೆಟ್ ಕೊಡುವುದು ಸ್ವಲ್ಪ ಕಷ್ಟ ಆಗಬಹುದು ಎನ್ನುವಂಥ ಅಭಿಪ್ರಾಯ ಹೈಕಮಾಂಡ್ ತಿಳಿಸ್ಬೋದಾ, ಡಿ ಕೆ ಶಿವಕುಮಾರ್ ತಿಳಿಸ್ಬೋದಾ, ಅಥವಾ ಈ ಇಕ್ಬಾಲ್ ಅನ್ಸಾರಿ ಅವರ ವಿರುದ್ಧವಾಗಿ ಅಥವಾ ಯಾರು ಕಾಂಪಿಟೇಷನ್ ಇದೆ 2028ರ ಚುನಾವಣೆಯಲ್ಲಿ ಗಂಗಾವತಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಯಾರೆಲ್ಲ ಟಿಕೆಟ್ಗಾಗಿ ಪೈಪೋಟಿ ಕೊಡ್ತಾ ಇದ್ದಾರೆ ಅವರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಏನಾದರೂ ಒಂದು ಒಳ್ಳೆಯ ಕ್ಯಾಂಡಿಡೇಟ್ ಸಿಕ್ಕರು ಅಥವಾ ಈ ಜನಾರ್ದನ್ ರೆಡ್ಡಿ ಅವರಿಗೆ ಕಾಂಪಿಟೇಷನ್ ಕೊಡುವಂಥ ಅಭ್ಯರ್ಥಿ ಯಾರಾದ್ರು ಸಿಕ್ಬಿಟ್ರೆ ಅಷ್ಟರ ಮಟ್ಟಿಗೆ ಇಕ್ಬಾಲ್ ಅನ್ಸಾರಿ ಅವರ ಕಾಂಗ್ರೆಸ್ ಪೊಲಿಟಿಕಲ್ ಕರಿಯರ್ ಮುಕ್ತಾಯ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಇಕ್ಬಾಲ್ ಅನ್ಸಾರಿ ಅವರು ಹೇಳ್ತಾರಂದರೆ, ನಾನು ನಮ್ಮ ಒಂದು ನಾಯಕರ ಜೊತೆ ಗಂಗಾವತಿಯ ಕ್ಷೇತ್ರದ ಕೆಲವೊಂದು ಕೆಲಸವನ್ನು ಮಾಡಲಿಕ್ಕೆ ಹೋದಾಗ, ಕೆಲಸದ ಒಂದು ಅಭಿವೃದ್ಧಿ ಕಾರ್ಯಕ್ಕಾಗಿ ಬೇಡಲಿಕ್ಕೆ ಹೋದಾಗ, ಕೀಳಲಿಕ್ಕೆ ಹೋದಾಗ ದೊಡ್ಡ ದೊಡ್ಡ ನಾಯಕರು ಹೇಳ್ತಾರೆ, ನಿನಗೆ ಯಾಕೆ ಕೆಲಸ ಮಾಡಿಕೊಡ್ಬೇಕಪ್ಪ, ನೀನು ಮುಂದಿನ ಚುನಾವಣೆಯಲ್ಲಿ BJP ಹೋಗ್ತಂತೆ, ನೀನು ಮುಂದಿನ ಚುನಾವಣೆಯಲ್ಲಿ JDS ಸೇರ್ಕೋತಿಯಂತೆ, ಹೀಗಾಗಿ ನಿನಗೆ ಯಾಕೆ ಸುಮ್ಮನೆ ಕೆಲಸ ಮಾಡಿಕೊಡ್ಬೇಕು, ನಿನಗೆ ಯಾಕೆ ಕಾಮಗಾರಿಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ನನಗೆ ಬೇಸರ ಆಯಿತು ಎನ್ನುವಂಥ ಒಂದು ದುಃಖದ ಸಂಗತಿಯನ್ನು ಹೇಳ್ತಾ ಇರೋದು ನೋಡಿದ್ರೆ ಇಕ್ಬಾಲ್ ಅನ್ಸಾರಿ ಅವರು ಕಾಂಗ್ರೆಸ್ನಿಂದ ಒಂದು ಹೆಜ್ಜೆ ಹೊರಗಡೆ ಹೋಗ್ತಾರಾ ಎನ್ನುವಂಥ ಒಂದು ಗುಮಾನ ಇದೀಗ ಕಾಡ್ತಾ ಇದೆ. ಏನೇ ಆಗಲಿ ಮುಂದಿನ ಚುನಾವಣೆ 2028ರ ಚುನಾವಣೆಯಲ್ಲಿ ಟಿಕೆಟ್ ವಿಷಯ ಅಂತೂ ದೊಡ್ಡದಾಗಿ ಸದ್ದನ್ನು ಮಾಡ್ತಾ ಅದು ಗಂಗಾವತಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರ ಆಗಿರ್ಬೋದು. 224 ಕ್ಷೇತ್ರಗಳು ಕೂಡ ಅನೇಕರು ಕಾಂಗ್ರೆಸ್ನ ಟಿಕೆಟ್ಗಾಗಿ ಕಾಯ್ತಾ ಇದ್ರೆ, ಮತ್ತೆ ಹಲವರು JDS ಕೂಡ ಕಿಂಗ್ ಮೇಕರ್ ಆಗ್ಬೋದು ಎನ್ನುವಂಥ ಕಾರಣಕ್ಕಾಗಿ ಹಲವು ನಾಯಕರು JDS ಕಡೆ ಕೂಡ ಮುಖ ಮಾಡುವಂಥ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.